ಇಂದು ಶಿಕ್ಷಕರ ದಿನಾಚರಣೆ. ಅನೇಕರು ತಮ್ಮ ತಮ್ಮ ಗುರುಗಳಿಗೆ ಶುಭಾಶಯ ಕೋರ್ತಾರೆ. ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಧನ್ಯವಾದ ಸಲ್ಲಿಸ್ತಾರೆ. ಇಂತಹ ಸಾಮಾನ್ಯ ಶಿಕ್ಷಕರ ನಡುವೆ ಅಲ್ಲೊಂದು ಇಲ್ಲೊಂದು ವಿಶೇಷ ಮಕ್ಕಳಿಗೆ ಬೋಧಿಸಲು ವಿಶೇಷ ತರಬೇತಿ ಪಡೆದ ಶಿಕ್ಷಕರಿದ್ದಾರೆ ಎಂಬುದನ್ನು ನಾವು ಮರೆತಿದ್ದೇವೆ. ನಿಜವಾಗಿ ಆದ್ರೂ ಇಂತಹ ಶಿಕ್ಷಕರಿಗೆ ಶಿಕ್ಷಕ ದಿನಾಚರಣೆಯ ಈ ದಿನ ನಾವೊಂದು ಸೆಲ್ಯೂಟ್ ಹೊಡಿಲೇಬೇಕು. ಇಂತಹ ವಿಶೇಷ ಶಿಕ್ಷಕರಲ್ಲಿ ಸುಳ್ಯ ತಾಲೂಕಿನ ಕೃತಿಕಾರು ಒಬ್ರು. ಕೃತಿಕಾ ವಿಶೇಷ ಶಿಕ್ಷಕಿಯಾಗಿ ಸುಳ್ಯ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಇಲ್ಲಿಯ ಸಮನ್ವಯ ಶಿಕ್ಷಣ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. 2010ನೇ ವರ್ಷದಲ್ಲಿ ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ ವಿಶೇಷ ಶಿಕ್ಷಣ ಪಡೆದ್ರು. ಬಳಿಕ ಬೆಂಗಳೂರು, ಬಾದಿಯಡ್ಕ, ಪುತ್ತೂರುಗಳಲ್ಲಿ ವಿಶೇಷ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಇದೀಗ ಅವರ ಸೇವೆ ಸುಳ್ಯದಲ್ಲಿ ಮುಂದುವರಿಯುತ್ತಿದೆ. ವಿಶೇಷ ಚೇತನ ಮಕ್ಕಳಿಗೆ ಸರ್ಕಾರದ ನಿಯಮದಂತೆ ಗೃಹ ಆಧಾರಿತ ಮತ್ತು ಶಾಲಾಧಾರಿತ ವಿಶೇಷ ಶಿಕ್ಷಣ ತರಬೇತಿಯನ್ನು ನೀಡುತ್ತಿದ್ದಾರೆ. ಸಾಮಾನ್ಯ ಮಕ್ಕಳಿಗೆ ವಿದ್ಯೆ ಕಲಿಸುವುದು ಕಷ್ಟ. ಇನ್ನು ವಿಶೇಷ ಮಕ್ಕಳಿಗೆ ವಿಶೇಷ ಶಿಕ್ಷಣ ನೀಡುವುದು ಸುಲಭದ ಕೆಲಸ ಅಲ್ಲ. ಈ ವಿಶೇಷ ಮಕ್ಕಳು ಶಿಕ್ಷಕರಿಗೆ ಒಂದು ಏಟು ಹೊಡೆದ್ರೂ ತಾಳ್ಮೆ ಕಳೆದುಕೊಳ್ಳುವಂತಿಲ್ಲ. ಮನೆಯವರು ವಿಶೇಷ ಮಕ್ಕಳ ಸಂಕಷ್ಟವನ್ನ ಕಂಡು ಜೀವನದಲ್ಲಿ ನೊಂದುಕೊಂಡಿರ್ತಾರೆ. ಇಂಥ ಮನೆಗಳಿಗೆ ತೆರಳಿ ಅಲ್ಲಿಯ ವಿಶೇಷ ಮಕ್ಕಳ ನೋವಿಗೆ ದನಿಯಾಗಿ ಅವರ ಮನೆಯವರನ್ನ ನಗಿಸುತ್ತಾ ಪಾಠ ಹೇಳಿಕೊಡುವುದು, ಮಕ್ಕಳೊಂದಿಗೆ ಕುಣಿಯುತ್ತಾ ಹೆಜ್ಜೆ ಹಾಕುವ ಕೃತಿಕಾ ಶಿಕ್ಷಕಿಯ ಸೇವೆಯನ್ನ ಅನೇಕರು ಮೆಚ್ಚಿಕೊಂಡಿದ್ದಾರೆ. ಈ ಕೆಲಸದ ನಡುವೆ ಅದ್ಯಮ ಚಾರಿಟೇಬಲ್ ಟ್ರಸ್ಟ್ ಅನ್ನ ತನ್ನದೇ ಊರಿನ ಪಕ್ಕ ವಿಶೇಷ ಮಕ್ಕಳ ಶಾಲೆಯೊಂದನ್ನ ತೆರೆದು ಅಲ್ಲಿಯೇ ಶಿಕ್ಷಣ ಕೊಡುವಂತಹ ದೊಡ್ಡ ಕನಸನ್ನ ಕೂಡ ಕಟ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಈ ಸಂಸ್ಥೆಯನ್ನ ಸ್ಥಾಪಿಸಲು ಈಗಾಗಲೇ ಕಚೇರಿ ಮೂಲಕ ನಡೆಯುವ ಕೆಲಸವನ್ನ ಪೂರೈಸಿದ್ದಾರೆ. ವಿಶೇಷ ಮಕ್ಕಳ ಸಂಸ್ಥೆಯನ್ನ ಪ್ರಾರಂಭಿಸುವ ಕೆಲಸವನ್ನ ಆರಂಭಿಸಿ ಸೇವೆಯನ್ನ ಇನ್ನಷ್ಟು ಮಕ್ಕಳಿಗೆ ನೀಡಲಿ ಎಂದು ಹೇಳುತ್ತಾ ಶಿಕ್ಷಕರ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಕೃತಿಕಾ ಶಿಕ್ಷಕಿಗೆ ನಮ್ಮದೊಂದು ಸಲಾಂ. ಸುಮಾರು 10 ವರ್ಷದಿಂದ ನಾನು ವಿಶೇಷ ಶಿಕ್ಷಕಿಯಾಗಿ ಹಲವು ಕಡೆ ಕರ್ತವ್ಯವನ್ನು ನಿರ್ವಹಿಸ್ತೇನೆ. ವಿಶೇಷ ಶಾಲೆಗಳಲ್ಲಿ ಹಾಗೂ ಸಮನ್ವಯ ಕೇಂದ್ರದಲ್ಲಿ ಹಾಗೂ ಕೇರಳದ ಬದಿಯಡ್ಕ BRCಯಲ್ಲಿ 1 ವರ್ಷವನ್ನು ಕರ್ತವ್ಯವನ್ನು ಪೂರೈಸಿರ್ತೇನೆ. 2010ನೇ ಸಾಲಿನ ಸೈಂಟ್ ಆಗ್ನೆಸ್ ವಿಶೇಷ ಶಾಲೆಯ ವಿಶೇಷ ಶಿಕ್ಷಕಿ ತರಬೇತಿಯಲ್ಲಿ DADSCMR ಅಂತ ಸ್ಪೆಷಲ್ ಎಜುಕೇಷನ್ ಆಗಿ ಮಾಡಿರ್ತೇನೆ. ನನಗೆ ವಿಶೇಷ ಶಿಕ್ಷಕಿ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಸಾಮಾನ್ಯ ಶಿಕ್ಷಕಿಗಿಂತ ವಿಶೇಷ ಶಿಕ್ಷಕಿ ಅಂತ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ನಮಗೆ ಕಲೀಲಿಕ್ಕೆ ಇದರಲ್ಲಿ ತುಂಬಾ ಇದೆ. ನಾರ್ಮಲ್ ಮಕ್ಕಳು ನಮ್ಮ ಮನೆ ಅಥವಾ ಅಕ್ಕಪಕ್ಕದಲ್ಲಿ ಸಿಗ್ತಾರೆ. ಇದರಲ್ಲಿ ಹೇಳಿದರೆ ನಮಗೆ ತಾಳ್ಮೆ, ಸಹನೆ ಅದನ್ನೆಲ್ಲ ನಾನು ಈ ವಿಶೇಷ ಶಿಕ್ಷಕಿ ಎಂಬ ಹುದ್ದೆಯಿಂದ ನಾನು ಪಡೆದುಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ಹೇಳೋದಂದರೆ ವಿಶೇಷ ಅಗತ್ಯವುಳ್ಳ ಮಕ್ಕಳಲ್ಲಿ ಒಂದು 21 ವಿಧಗಳಿವೆ. ಇತ್ತೀಚೆಗೆ ಸುಳ್ಯದಲ್ಲಿ 6ರಿಂದ 14 ವರ್ಷದ ಮಕ್ಕಳು ಸುಮಾರು 244 ಮಕ್ಕಳು ಶಿಕ್ಷಣವನ್ನು ಪಡೀತಿದ್ದಾರೆ. ಅದರಲ್ಲಿ ಗೃಹಾಧಾರಿತ ಶಿಕ್ಷಣ ಆಗಿರ್ಬೋದು, ಶಾಲಾಧಾರಿತ ಶಿಕ್ಷಣ ಆಗಿರ್ಬೋದು, ಶಾಲಾ ಸಿದ್ಧತಾ ಹಂತದ ಶಿಕ್ಷಣವನ್ನು ಕೂಡ ಪಡೀತಿದ್ದಾರೆ. ನಾವು ಮುಖ್ಯವಾಗಿ ಸಮನ್ವಯ ಶಿಕ್ಷಣ ಯಾಕೆ ಕೈಗೊಳ್ತಾ ಇದ್ದೇವೆ ಅಂತ ಹೇಳಿದರೆ, ಮಕ್ಕಳು ಈ ಸಾಮಾನ್ಯ ಮಕ್ಕಳೊಟ್ಟಿಗೆ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳು ಕೂಡ ಅವರ ಚಟುವಟಿಕೆಯನ್ನು ತೊಡಗಿಸಿಕೊಳ್ಬೇಕು. ಇದರಲ್ಲಿ ನಾವು ಮನೆಗೆ ತೆರಳಿ ಮನೆ ಗೃಹಾಧಾರಿತ ಶಿಕ್ಷಣವನ್ನು ನೀಡ್ತೇವೆ. ಪೇರೆಂಟ್ಸ್ಗಳಲ್ಲಿ ಮುಖ್ಯವಾಗಿ ಅವರದ್ದು ಏನಂತ ಹೇಳಿದ್ರೆ ಕೆಳಮಟ್ಟಕ್ಕೆ ಹೋಗಿರ್ತಾರೆ, ಅವರು ನೊಂದಿರ್ತಾರೆ. ಆ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಮಕ್ಕಳಿಗಿಂತ ಜಾಸ್ತಿ ಪೋಷಕರಿಗೆ ಸಮಾಧಾನ ಆಗಿರ್ಬೋದು, ಅವರಿಗೆ ಕೆಲವೊಂದು ರೀತಿಯಂಥ ಧೈರ್ಯವನ್ನು, ಮನಸ್ಥೈರ್ಯವನ್ನು ನಾವು ನೀಡಬೇಕಾಗ್ತದೆ. ಬಾಲಗೀತೆ ಶಾಲೆ ಸೇರ್ನ ಟ್ರೈ ಮಾಡಿ ಅಂಚೆ ಶಾಲೆಗೆ ಸರ್ತಿ ಸೇರ್ಸತ್ತಿಲ್ಲ. ಕೃತಿಕಾ ಮೇಡಮ್ ಬತ್ತಿಗೆ ಬಾಲೆನ್ ತೂದು ಇಂಟ್ಲೇಗೆ ಸಮಾಧಾನ ಪೂರ ಪಂಡೊಂದುಲ್ಲೇರು ದಾಲ ಇಜ್ಜಿ ಇಂಟ್ಲ ಕಾರ್ಡೆಲ್ಲ ಇಜ್ಜಿ, ರೇಷನ್ ಕಾರ್ಡೆಲ್ಲ ಇಜ್ಜಿ, ನಟಿ ಜಾಗ ಅವು ಮತ್ತು ಹೆಚ್ಚಿನೆಲ್ಲ ಇಜ್ಜಿ. ತಿಂಗಳಿಗೆ ಇಂಟ್ಲೇಗೆ ಬಾಲೆಗೆ ಮರದಗಿಂದ ಸಾಧಾರಣ 5,000 ರೂಪಾಯಿ ಖರ್ಚು ಹಾಕೊಂಡು